ಈ ರೊಕ್ಕ ಏನಾರು ಉಳಿಸಿದ್ರು ಸ್ವಲ್ಪ ಪಕ್ಕ ಅನ್ಕೊಂಡಿನ ಬಟ್ ಆಗೋ ಸುಳಿ ಮಗಳ ಅಲ್ಲೂ ಅವ್ ಯಾರು ವೆಂಕಟೇಶ್ ಯಾರ ನಮಗ ಟ್ರೋಫಿ ಬ್ಯಾಡ ದೋಸ್ತ್. ಓಕೆ ಬೈ ಸೊ ಸ್ಟಾರ್ಟ್ ಮಾಡು. IPL ಆಕ್ಷನ್ ಎಲ್ಲ ಮುಗ್ದೈತಿ. ಆಕ್ಷನ್ ಮುಗ್ದೈತಿ. ನಮ್ಮಾರು 75 ಲಕ್ಷ ಅನ್ಬಾಕ್ಸ್ ಇವೆಂಟ್ ಉಳಿಸ್ಕೊಂಡ್ ಬಂದ. ಎಷ್ಟು ವರ್ಷ ಎಲ್ಲ ಗೊತ್ತಿದ್ದೈತೆ 5 ಲಕ್ಷ ಎಲ್ಲರೂ ಪಾಪ 5 ಲಕ್ಷ 10 ಲಕ್ಷ ಮನಿಗ್ ಹೋದ್ರ ನಮ್ಮ ಇಲ್ಲಿ ನೋಡು ಈ ರೊಕ್ಕ ಏನಾರು ಉಳಿಸಿದ್ರು ಸ್ವಲ್ಪ ಅದಕ್ಕೂ ಒಂದು ಟ್ರೋಫಿ ಇಟ್ರೆ ಮೇಬಿ ಟ್ರೋಫಿ ಅದ್ಕೊಂಡ್ ಟ್ರೋಫಿ ನಾವ್ ಗೆಲ್ಬೋದಿತ್ತು. ಮಗನ ಅನ್ಬಾಕ್ಸ್ ಇವೆಂಟ್ ಯಾರೇ ರೊನಾಲ್ಡೋ ಮೆಸ್ಸಿಂಗ್ ಕರ್ಸಾಕ ಎಕ್ಸಾಕ್ಟ್ಲಿ ಅದಕ್ಕ ಉಳಿಸ್ಕೊಂಡ್ ರೊಕ್ಕ ಉಳಿಸ್ಕೊಂಡಾರು ಏನ್ ಬೇಜಾರಾಗೋದ್ ಬೇಡ. ಸೊ 75 ಲಕ್ಷ ರೂಪಾಯಿ ಇನ್ನೊಂದ್ 5 ಮಂದಿ ಪ್ಲೇಯರ್ ಇಟ್ಕೊಂಡ್ರ ಅವ್ರಿಗೆ ಅಟ್ಲೀಸ್ಟ್ ನೆಟ್ ದಾಗ ಆಡಿಸ್ರಪ್ಪ ನೀವು ಕರದ ಅವ್ರನ್ನ. ಇವ್ರಿಗೆ ರೊಕ್ಕದ ಕಡಿಮೆ ಇಲ್ಲ, ಅವು ಹುಡುಗರ್ಗೆರ ಕೊಟ್ರ ಅವ್ರನ್ನ ಆಡ್ಲಿಕ್ಕ ಮನಿ ಪನಿ ಕಟ್ಕೋತಾವ. ಮತ್ತೆ ಯಾಕಂದ್ರೆ ಎಲ್ಲರೂ ಪೂರಾ ರೊಕ್ಕ ಖರ್ಚು ಮಾಡಿದ್ದಾರೆ. ಇವ್ರೊಬ್ರ ಪ್ರತಿ ಸಲ ನೋಡಿ ಹೈಯೆಸ್ಟ್ ಪರ್ಸ್ ಉಳಿದಿದ್ ಯಾರ ಕಡೆ ಅಂದ್ರೆ ನಮ್ಮ RCB ಕಡೆ. ಹೋದ್ ಸಲನು ಅದನ್ನು ಫುಲ್ ದೊಡ್ಡದಾಗ ಹಾಕಿದ್ರು ಅವ್ರು ಹೈಯೆಸ್ಟ್ ಪರ್ಸ್ ಸೇವೆ ಅಂತ ಹೇಳಿ ನಮ್ದು RCB ಅಂತ ಹೇಳಿ. ಏನ್ ಮಾಡ್ತಿ ಈಗ ಪಟ್ ಯಾರ್ಯಾರು ರಿಲೀಸ್ ಮಾಡಿದಾರೆ ಹೇಳ್ಬಿಟ್ಟು. ಇನ್ನೊಂದು ಹೆಂಗ ಏನು ಎಷ್ಟು ಖುಷಿ ಆಗೈತಿ ನಿಂಗೆ RCB ತಗೊಂಡಿದಂತಹ ಪ್ಲೇಯರ್ಸ್ ಬಗ್ಗೆ. ಅಂದ್ರ ಕರೆ ಹೇಳ್ಬೇಕಂದ್ರ ಟೀಮ್ ಬ್ಯಾಲೆನ್ಸ್ ಆಗಿದಪ್ಪ. ಏನ್ ಬೇಯಕ್ಕೂ ಬರ್ದಂಗ ಅಂದ್ರ ಫಸ್ಟ್ ಡೇ ಮಾತ್ರ ಇಲ್ಲಿ ಬಂದದ್ದೆಲ್ಲ ಬೇಗಳ ಬರಾತಿದ್ದು, ಕೆಳಗಿನ್ನು ಬಾಯಾಗ ಬಂದಿದ್ದು. ಹಂಗೆ ನನಗ್ ಬರಾಕೆಲ್ಲ ಬೇಗಳ ಅಷ್ಟ ಬಂದಿದ್ದು. ಬೇಗಳ ಅಲ್ಬೇ ಕಾಲಾಗಿನ್ ತಗೊಂಡ್ ಹೊಂಟ ಬಿಟ್ಟಿಲ್ಲ. ಕರೆ ಬೇಗಳ ಇನ್ ಅಲ್ಲದ್ ಮಾತ್ರ ಕರೆ ಸೆಕೆಂಡ್ ಡೇ ಸ್ವಲ್ಪ ಸಮಾಧಾನ ಮಾಡ್ರು. ನಂಗೆ ಏನ್ ಸಮಾಧಾನ ಗೊತ್ತೈತಿ ಸೆಕೆಂಡ್ ಡೇ ಭುವನೇಶ್ವರ್ ತಗೊಂಡ್ರ ಗೊತ್ತೈತಿ. ಉಫ್ ಹಿಂಗ ಅನಿಸ್ತ ಸಮಾಧಾನ ಆಗಿಲ್ ಮಚ್ಚ, ಸಮಾಧಾನ ಮಾಡ್ಕೊಂಡೆ. ಕರೆ ಫಸ್ಟ್ ಡೇ ಮಾತ್ರ ಬಾಳ್ ತಲೆ ಕೆಡ್ಸಿರು. ಕರೆ ಯಾರ ಫಸ್ಟ್ ನಿಂಗ್ ರಿಷಬ್ ಪಂತ್ ಬಂದ, ಫಸ್ಟ್ ಶ್ರೇಯಸ್ ಅಯ್ಯರ್ ಬಂದ. ಓಕೆ ಅವ್ನ ಎಕ್ಸ್ಪ್ರೆಷನ್ ನಮಗೂ ಇರ್ಲಿಲ್ಲ, ಬಿಟ್ ಮಾಡ್ಲಿಲ್ಲ. ಓಕೆ ಒಳ್ಳೆ ಬೈ. ರಿಷಬ್ ಪಂತನ ಬೈ ಕೈ ಹೊತ್ಲಿಲ್ಲೋ, ಕೈ ಹೊತ್ಲಿಲ್ಲ. ಕರೆ ರಿಷಬ್ ಪಂತ್ 27. ಓಕೆ ಪಾ ಕೈ ಹೊತ್ಲಿಲ್ಲೋ. ಓಕೆ ಅಲ್ಲ ರಿಷಬ್ ಪಂತ್ನ ಶ್ರೇಯಸ್ ಅಯ್ಯರ್ ತಗೊಳ್ಳಿಲ್ಲ. ಓಕೆ ಇವ್ರನ್ನೆಲ್ಲ ಬಿಟ್ಟಾರ. ನೆಕ್ಸ್ಟ್ ಕೇಳ್ರ ಅವ್ರು ತಗೋತಾರ ಎಲ್ಲ ಅನ್ಕೊಂಡಿನ್ಯ, ಪಕ್ಕ ಅನ್ಕೊಂಡಿನ್ಯ. ಕರೆ ಬಿಡ್ ಮಾಡದ್ರ 10-11 ಕೋಟಿ ಮಟ ಬಂದಿರೋ 10-11 ಕೋಟಿ ತಗೊಂಡ್ರ ಅನ್ಕೊಂಡು ಆತರ ನನ್ನ ಮಗಳು ಯಾವ ಚಸ್ಮಾ ಹಾಕೊಂಡಿದ್ದ ಅವ್ನ ಹೆಸರು ಗೊತ್ತಿಲ್ಲ ನನಗ. ಹಿಂಗ್ ಮಾಡ್ಬಿಟ್ಟು ಬಟ್ ಆಗೋ ಸುಳಿ ಮಗಳ ಮುಗ ಅನ್ನೋದಿತ್ತು ನನ್ನ. ಅಲ್ಲೂ ಅವ್ ಯಾರ ವೆಂಕಟೇಶ್ ಅಯ್ಯರ್ ಅವ್ ಏನ್ ದೊಡ್ಡ ಫೈನಲ್ ಪರ್ಫಾರ್ಮ್ ಮಾಡಿದ. ಅಲ್ಲ ಫೈನಲ್ ಪರ್ಫಾರ್ಮ್ ಮಾಡಿದ. ಒಂದ್ ಮ್ಯಾಚ್ ಸಂಬಂಧ 22-23 ಮಟ ಹೋಗಿದಾರ. ಅವ್ ಕೇಳ್ರ ಅವ್ರಿಗೆ 16-17 ಕೊಡಕ್ ಆಗಿಲ್ಲ ಇವ್ರಿಗೆ. ನಮಗ ಟ್ರೋಫಿ ಬ್ಯಾಡ ದೋಸ್ತ್. ಬೇಕ್ ಬೈ ನೀ ಅನ್ನಕ್ ಅವ್ರ ಮೊದ್ಲ ಟ್ರೋಫಿ ಬೇಕ. ಬಟ್ ಹಂಗತಿ ಚಲೋ ಆಡೋರ್ನು ಬಿಟ್ಟ ಅಲ್ಲ ಅವ್ರ ಪಾಪ ಎಲ್ಲಾ ಇಂಟರ್ವ್ಯೂ ಹೋದಾಗ ನೀ ಯಾವ ಟೀಮ್ ಹೋಗಿಪ್ಪ ಅಂತ ಕೇಳಿ RCB ಯಾರನ್ನ ಕೇಳಿ RCB ಅಂತಾರ. ಇದನ್ನ ಡಿಸ್ಅಡ್ವಾಂಟೇಜ್ ಮಾಡ್ಕೊಳತ್ತೀರಿ ನೀವು. ನಾ ಡೆಫಿನೆಟ್ಲಿ ಫಸ್ಟ್ ಡೇ ಇವ್ರ ಒಂದ್ ಇಬ್ಬರು ತಗೊಂಡಾರ 60-50 ಇದು 40 ಕೋಟಿ ಹಂಗ ಉಳ್ದಾವ್. ಎಲ್ಲಾರು 20-15 ಕೋಟಿ ಉಳಿದಾವ್ ಫಸ್ಟ್ ಡೇ ಮುಗಿದ್ಬೇಕ. ನಮ್ ತಕ್ 40 ಕೋಟಿ ಇದಾವ್. ಏನ್ ಮಾಡ್ತೀವಿ ಮರ್ಯಾದ ಸ್ವಲ್ಪ ಭುವನೇಶ್ವರ್ನ ಅವ್ರನ್ನ ತಗೊಂಡ್ ಸಮಾಧಾನ ಮಾಡ್ರು ಮಾಡ್ಕೊರ್ಪ ಅಂತೇಳಿ. ನೀ ಮಾಡ್ಕೊಂಡಿ ಮಚ್ಚ ಸಮಾಧಾನ ಮಾಡಿಲ್ಲ ಅವ್ರ. ನಾನ್ ಹಿಂಗ್ ಬರ್ದು ಕೊಡ್ತೇನೆ ಸಮಾಧಾನ ಮಾಡ್ಕೊಂಡೆ ಅಂತ ಹೇಳಿ. ಇಲ್ಲ ಈಗ ಪ್ಲೇಯಿಂಗ್ 11 ಪ್ಲೇಯಿಂಗ್ 12 ಮಾಡ್ತಲ್ಲ ಗೊತ್ತಾಕಿದ್ಲ ಏನಾಗ್ತದೆ. ಯಾರ್ಯಾರನ್ನ ರಿಲೀಸ್ ಮಾಡಿದಾರು ಏನ್ ಭಯ ಬೇಕು ಪಟ್ನ ಬೇಕು. ಇದು ನಿಂಗ ಈಗ ಕೇಳ್ರ ಅವ್ರನ್ನ ಮತ್ತೆ ಸಿರಾಜ್ ಇಬ್ರು ಯಾವ ಬೇಜಾರಾಗೈತೆ ಕರೆ. ನಾ ಮನಸ್ಲೇ ಹೇಳ್ಬೇಕಂದ್ರ 6 ವರ್ಷದ ಬಾಂಡಿಂಗ್ ಮ್ಯಾಲ 6-7 ವರ್ಷದ ಬಾಂಡಿಂಗ್ ಮ್ಯಾಲ ಸಿರಾಜ್ ಬಿಡಬಾರ್ದಿತ್ತು. ಆಬ್ವಿಯಸ್ಲಿ ನನಗೂ ಸಿರಾಜ್ ಬಿಡಬಾರ್ದಿತ್ತು. ಇಷ್ಟು ಕೆಟ್ಟ ಸಿಟ್ಟು ಬರಾಯ್ತಿತ್ತಪ್ಪ ಅಂತಂದ್ರ ಮಚ್ಚ ಈಗ್ಲೂ ನನಗ ಲಿಟ್ರಲಿ ಕಣ್ಣ ನೀರ್ ಬಂದಂಗ ಅದನ್ನ. ಅವ್ ಹೆಂಗ್ ಅವು ವಿಡಿಯೋಗಳು ಹಾಕತಾರ ನಂಗೆ ನೋಡಾಕಾಗೋತು ಪಾ. ಇಮ್ಯಾಜಿನ್ ಮಾಡ್ಕೋ GT ಮತ್ತ RCB ಮ್ಯಾಚ್ ಇದ್ದಾಗ ಆ ಕಡೆ ಅಲ್ಲ GT ಮತ್ತ RCB ಮ್ಯಾಚ್ ಇದ್ದಾಗ ವಿರಾಟ್ ಕೊಹ್ಲಿ ಸಿರಾಜಿಗೆ 6-4 ಹೊಡೆದ. ಓಕೆ ಸಿರಾಜ್ ಏನ್ರ ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದ ಬೈ ಎಲ್ಲ ಎರಡು ಬೇಜಾರಾಕತಿ. ವಿರಾಟ್ ಕೊಹ್ಲಿ ಅವ್ನು 6 ಹೊಡೆದ್ರು ಬೇಜಾರಾಕತ್ ನನಗ. ತಿತ್ಲ ವಿಕೆಟ್ ತೆಗೆದ್ರು ಬೇಜಾರಾಕತ್. ವಿಕೆಟ್ ತೆಗ್ರ ಬೇಜಾರಲ್ಲ ಮಗನ. ವಿಕೆಟ್ ತೆಗ್ದಾಗ ಏನ್ ಸೆಲೆಬ್ರೇಷನ್ ಏನ್ ಮಾಡ್ತಾನ. ವಿಕೆಟ್ ತೆಗ್ದು ಗಪ್ ನಿಲ್ಬೇಕು ಹಿಂಗ. ಅವ್ನ್ ಸೆಲೆಬ್ರೇಷನ್ ನೋಡೋದ್ ನಮ್ ಮಜಾ ರೀ. ಸುಯಿ ಮಾಡ್ತಾನಲ್ಲ ವಿರಾಟ್ ಕೊಹ್ಲಿ ಮುಂದ್ ಮಾಡಕ್ ಆಗೈತಿ ಮಗನ ಸುಯಿ. ಮತ್ ವಿರಾಟ್ ಕೊಹ್ಲಿ ಇನ್ಪುಟ್ ಕೊಡವ ಕರದ ಕಾಸ ಹಮ್ರ ಶಿಷ್ಯ ಪ್ರಾಪರ್ ಶಿಷ್ಯ. ಮತ್ತ ಈಗ ಏನು ಮಾಡಕ್ ಇಮ್ಯಾಜಿನ್ ಮಾಡ್ಕೋರಿ ಹೆಂಗ್ ಆಗ್ಬೋದ ಸೀನ್ ಮಚ್ಚ. ಇಟ್ಸ್ ರಿಯಲಿ ಹರ್ಟ್ಸ್. ಕರೆಗೂ ಮಾತ್ರ GT ಮಾತ್ರ ಚಲೋ ಪ್ರೈಸ್ ತಗೊಂಡ್ರು. ಚಲೋ ಪ್ರೈಸ್ ತಗೊಂಡ್ರು ಅಂದ್ರ ವ್ಯಾಲ್ಯೂ ರೀಚ್ ಆತ. ಮೇನ್ ಬಾಂಡಿಂಗ್ ಇನ್ನೇನ್ ಮಾಡಕ್ ಬರಂಗ. ವಿಲ್ ಜಾಕ್ಸ್ ಬಗ್ಗೆ ಮಾತಾಡೋದು. ವಿಲ್ ಜಾಕ್ಸ್ ಅವನು ಆಯ್ತು ಒಂದ್ ವರ್ಷದಾಗ ಅಂದ್ರ ಹೆಂಗ್ ಆಡಿದ್ದು ಬೈ. ಈಗ ನಾ ಕರೆ ಹೇಳಿ ನಮ್ಮಾರ ಏನ್ 7-8 ಮ್ಯಾಚ್ ಕಂಟಿನ್ಯೂಸ್ ಹೊತ್ಕೊಂಡ್ ಬಂದ ಆಮೇಲೆ ಪ್ಲೇ ಆಫ್ಸ್ ಏನ್ ರೀಚ್ ಆದ್ರಲ್ಲ
ಅದ್ರ ಮೇನ್ ಕಾಂಟ್ರಿಬ್ಯೂಷನ್ ಐತಿ ಎಲ್ಲಾ ಒಂದಲ್ಲ ಮೇನ್ ಕಾಂಟ್ರಿಬ್ಯೂಷನ್ ವಿಲ್ ಜಾಕ್ಸನ್ ಐತಿ ಪ್ಲೇ ಆಫ್ ಕ್ವಾಲಿಫೈ ಆಗೋದು ಐತಿ ಯಾಕಳು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿ ಅವ್ರೆಲ್ಲ ಸ್ಟ್ರೈಕ್ ರೇಟ್ ಹೀರೋಸ್ ನಮಗ. ಅಲ್ಲ ವಿಲ್ ಜಾಕ್ಸನ್ ಅವ್ ಬಂದ್ ಕೈ ಕೊಟ್ಟು ಅವ ಯಾರು ಅವ ಎದಕ್ ಕೊಟ್ಟು ಗೊತ್ತೈತಿ ಅಡಿಸಿ ಮಕ್ಕಳ ವಿಲ್ ಜಾಕ್ಸನ್ ATM ಹಚ್ಚಿಲ್ಲ ನಿಮ್ಮದ ಸುಧಾರಿಸ ಮಕ್ಕಳ ಎಲ್ಲ ನೋಡಿಲ್ಲ ಈಗ ಎಲ್ಲಾರು ಏನ್ ಅನ್ಕೋತಾರ ಒಳಗ್ ಹಿಂದ ಎಲ್ಲಾ ಸೆಟ್ಟಿಂಗ್ ಆಗೈತಿ ಐತಿ ಏನ್ ಸೆಟ್ಟಿಂಗ್ ಆಕೈತಿ ಅಲ್ಲಿ ಸೆಟ್ಟಿಂಗ್ ಯಾಕೆ ಬಿಟ್ರೆ ಹೇಳಿ ಚಂದ ಐತಿ ಹೇಳಿ ಏನದ ವಿಲ್ ಜಾಕ್ಸನ್ ಎದಕ್ ಬಿಟ್ರು ಅಂದ ಬಿಟ್ಟ ತಕ್ಷಣ ಬಂದ್ ಸೆಕೆಂಡ್ ಕೊಟ್ಲಾ ಅಂದ್ರೆ ಒಳಗಿನ ಡೀಲ್ ಆಗಿದ್ ಬಿಟ್ರೆ ನನಗೇನ್ ಡೀಲ್ ಅನ್ಸಂಗಿಲ್ಲ ಅವ್ ಎದ್ ಬಂದ್ ಹಿಂತಂಗ್ ATM ಹಚ್ಚಿಲ್ಲ ಗ್ರೇಟ್ ಅಬೈ ನೀವು ಅಂತ ಹೇಳಿ ಕೈ ಕೊಟ್ಟಾವ್ ನಾನು ಏನ್ ಅನ್ಕೊಂಡಿ ಕೈ ನಾನ್ ನೋಡಾತೀನಿ ಲೈವ್ ನೋಡಾತೀನಿ ಕೈ ಕೊಟ್ಟ ಹಾ ಫಿಕ್ಸಿಂಗ್ ಐತಿ ಇವ್ರದ್ದು ಅನಿಸ್ತು ಆಮೇಲೆ ಯೋಚನೆ ಮಾಡಿ ATM ಹಚ್ಚಿದ ಏನ್ ಮಾಡಕ್ ಆಗಂಗಿಲ್ಲ. ಸೊ ಮ್ಯಾಕ್ಸ್ವೆಲ್ 4 ಕೋಟಿಗೆ ಅವೈಲೇಬಲ್ ಇದ್ದ ಅಂದ್ರ ಮ್ಯಾಕ್ಸ್ವೆಲ್ ಹಾಟ್ ಸೀಸನ್ ನೋಡ್ರ ಅವ್ನ ಮೂಶಿ ನೋಡ್ಬಾರ್ದು. ಮ್ಯಾಕ್ಸ್ವೆಲ್ ಬರೆದು ಕೊಡ್ತಾನೆ ಹೆಂಗ್ ಮಚಾನ RCB ಸುತ್ತಾಕ ಬಾಳ ಕೆಟ್ಟ ಸಿಟ್ ಐಟಮ್. ಯಾಕಪ್ಪ ಅಂದ್ರ RCB ಟೀಮಿಗೆ ಬರ್ತೇವೆ ಅಂತಂದ್ರ ಒಂದ್ ಖುಷಿ ಅಂತ ಫ್ಯಾನ್ ಬೇಸ್ ಇರುವಂತ ನಮ್ಮ RCB ಟೀಮ್. ಮತ್ತ ನಾವ್ ಹೆಂಗ್ ಕನ್ನಡಿಗರು ನಿಮ್ಗೆ ಗೊತ್ತೈತಿವಿ, ನಮ್ಮ ಕನ್ನಡಿಗರು ವಿಶಾಲ ಹೃದಯ ಗೊತ್ತಲ್ಲವೇ. ಒಂದ್ಸಲ ಯಾವ ಬಂದಪ್ಪ ಅಂತಂದ್ರ ಅವ್ನ ಫುಲ್ ಹಚ್ಕೊಂಡ್ಬಿಡ್ತೇವಿ. ಅಂತ ಫ್ಯಾನ್ ಬೇಸ್ ನೀಗ ಮ್ಯಾಕ್ಸ್ವೆಲ್ ಕಳ್ಕೊಂಡ ಅನ್ನುವಂತಹ ಬೇಜಾರ್ ಇರ್ತೈತಿ. 4 ವರ್ಷ ಆಡಿದ್ ಕಂಟಿನ್ಯೂ ಕರೆ ನಂದ್ರ ನಾ ಈಗ 10 ಕೋಟಿ ಮಟ್ಟ ಬಿಡ್ ಆಗಿದೆ ಅಂದ್ರ ನಾ ಡೆಫಿನೆಟ್ಲಿ ATM ಹಚ್ಚಬೇಡ ಅಂತೀನಿ. 4 ಕೋಟಿಗೆ ATM ಈಗ 4 ಕೋಟಿ ಹಚ್ಬೋದಿತ್ತು. ಈಗ ಏನ್ ಮಾಡಕ್ ಬರಂಗಿಲ್ಲ ವಾಪಸ್ ನಂತ್ಯಾಕ ಬಂದಿಪ್ಪ ಅಂತ ಹೇಳಿ ಅಂದ್ರೆ ಆಸ್ ಅ ಪ್ಲೇಯರ್ ನಂತ್ಯಾಕ ಬಂದಿಪ್ಪ ಅಂತ ಹೇಳಿ ಇದತ್ತು ಇನ್ನೇನ್ ಮಾಡಕ್ ಬರಂಗಿಲ್ಲ. ಎಲ್ಲಾ ಕರೆ ಚಹಲ್ ತಗೋಬೇಕು 18 ಕೊಡ್ಬೋದು ಮನಿ ಮಟ್ಟ 18 ಕೋಟಿ ಬಾಳ ಕರೆ ನಮಗ್ ಬಾಳ ಆತು ಅವಂಗ್ ಚಲೋ ಚಲೋ ಶ್ರೇಯಸ್ ಅಯ್ಯರ್ ಟೀಮ್ ಆತು ಎಮೋಷನ್ಸ್ ಅಷ್ಟೇ. ಅವ್ನ್ ಬಿಟ್ಟು ನಂಗೆ ಸಿರಾಜ್ ಬಿಟ್ಟಿದ್ ಮತ್ತೆ ಬೇಜಾರಿಲ್ಲ. ವಿಲ್ ಜಾಕ್ಸ್ ಕಿತ್ತನು ನಂಗೆ RCB ಓಕೆ. ವಿಲ್ ಜಾಕ್ಸನ್ ಬಿಟ್ರ ಒಂದ್ 5 ನಿಮಿಷ ಬೈಕೋತೇವ ತಗೋ ಎಲ್ ತಗೋ ನಿಮ್ಮ ಅವ್ರ ಬೇರೆ ತಗೊಂಡ್ರ ಲೆಟರ್ ಬರ್ತಾನ ಬೈ ಏನ್ ಮಾಡಕ್ ಬರಂಗಿಲ್ಲ. ಬಾಳ್ ಬೇಜಾರಾಗ್ಬೇಡ ಪಟ್ ನಿನ್ ಪ್ಲೇಯಿಂಗ್ ಲೆವೆನ್ ಹೇಳೋ ನಾ ಪ್ಲೇಯಿಂಗ್ ಲೆವೆನ್ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ನಂಬರ್ 3 ಫಿಕ್ಸ್ ಪಟ್ಟಿದಾರ ನಮ್ಮ ಕಾಕ. ಆಮೇಲೆ 4th ಲಿವಿಂಗ್ಸ್ಟನ್ 5th ಜಿತೇಶ್ ಶರ್ಮಾ ಡೌಟ್ ಐ ಥಿಂಕ್ ಆಡ್ಸ್ಬೋದು ಅವ್ನ್ ಬಿಟ್ರೆ ಇಂಡಿಯನ್ ಯಾರಿಲ್ಲ. ಪಡಿಕಲ್ ಆಟ್ರ ವಿಕೆಟ್ ಗೆ ಬರೀ ವಿಕೆಟ್ ಗೆ ಬರೀ ಇನ್ನೊಬ್ರು ತಗೊಂಡ್ರ ಮತ್ತ ನಾನ್ ಅನ್ಕೊಂಡಿದ್ದೆ ಇನ್ನೊಬ್ರು ತಗೋತಾರಂತ ಎಕ್ಸ್ಟ್ರಾ ಬೇಕಂತ. ಡೆಫಿನೆಟ್ಲಿ ಬೇಕು ಇಲ್ಲ ಅನ್ಸತ್ ನಂಗೆ 2 ಕೋಟಿನ ರೊಕ್ಕ ಸ್ಪೆಂಡ್ ಮಾಡಿದ ಮಚ್ಚ ಇಬ್ರಿಗೂ 11 ಕೋಟಿ ಅಂದ್ರ ಇಷ್ಟು ಹೆಸರು ಹೋಗ್ತಾರ ಅಂತ ಗೊತ್ತಿರಾಕಿಲ್ಲ. ಅಂದ್ರ 11 ಕೋಟಿ ಮಟ ಅಂದ್ರ ಇನ್ನೊಬ್ಬ ಬ್ಯಾಕಪ್ ವಿಕೆಟ್ ಕೀಪರ್ ಕಡಿಮೆ ತಗೊಂಡಿದ್ರ ಬೇಕಾಗಿತ್ತು. ಬಟ್ 11 ಕೋಟಿ ತಗೊಂಡ್ರ ಬ್ಯಾಡ್ ಅನ್ಸುತ್ತೆ. ನೋಡ್ ಅವಂದು ಇಲ್ಲಿ ಬಂದ ನಶೀಬ್ ತೆರಿಬಹುದು ಹೇಳಕ್ ಬರಂಗಿಲ್ಲ. ನಶೀಬ್ ಗಂಡ್ರತ್ತು ಬಂಡ್ರತ್ತು ಕ್ಯಾಕರಿಗೆ ಅದೇನ್ ಮಾಡಕ್ RCB ದಾಗ ನಶೀಬ್ ನಿಮ್ಗೆ ಗೊತ್ತೈತಿ. ನಂಬರ್ 6 ಫಿನಿಶರ್ ಅದನ್ನ ಟೀಮ್ ಡೇವಿಡ್ ಅವ್ ಓಡ್ಲಿಲ್ಲ ಅಂದ್ರ ಅವ್ನ್ ಜಾಕೋಬ್ ಬೆತ್ತಲ್ ನಮ್ ಕುರ್ನಾಲ್ ಪಾಂಡ್ಯ ಬದಾನು ನಂಬರ್ 7 7 8 9 10 ಫಿಕ್ಸ್ ಫೇಸರ್ಸ್. ಇಲ್ಲ ನಂಬರ್ 8 ಗ ಸುರೇಶ್ ಶರ್ಮಾ ಇರ್ಬೋದು ಇಲ್ಲಾಂದ್ರ ಇವ್ ಸ್ವಪ್ನಿಲ್ ಸಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾನು. ಸ್ವಪ್ನಿಲ್ ಸಿಂಗ್ ನಂಬರ್ 9 10 11 ಗ ಗೊತ್ತೈತಿ ಎಷ್ಟ್ ದಯಲ್ಲ ಭುವನೇಶ್ವರ ಜಾಶ್ ಹೇಸಲ್ವುಡ್ ಫ್ಲಾಪ್ ಆದಪ್ಪ ಅಂದ್ರೆ ಮತ್ತೆ ಏನ್ ಮಾಡಕ್ ಬರಲ್ಲ. ನಮನ್ ತುಷಾರ ಏನು ಕೊಡುದಿಲ್ಲ ರಸಿಕ್ ದಾರ್ ಅಂತ ಅವನು ಚಲೋ ಇದಕ್ಕೆ ಬೈ ಮಾಡಿದಾರು. ನಿನ್ ಪ್ರಕಾರ ಪ್ಲೇಯಿಂಗ್ ಲೆವೆಲ್ ಸೇಮ್ ಆಲ್ಮೋಸ್ಟ್ ಸೇಮ್. ವಿರಾಟ್ ಕೊಹ್ಲಿ ವಾಪಸ್ ಕ್ಯಾಪ್ಟನ್ ಆದ್ರ ನಾವು ದಯವಿಟ್ಟು ಹೇಳಿ ಪ್ಲೀಸ್ ಅನ್ಬೇಡ. ಯಾಕೋತಿ ನಾವು ಪ್ರತಿ ಸಲ ಯಾವ್ದು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾವ ಎಕ್ಸ್ಪೆಕ್ಟ್ ಇಸ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಂಗಾಗತ್ ನಮ್ದು. ಅದು ನಮ್ ಲೈಫ್ ಹಂಗ. ಅದು ನಶೀಬ್ ಪ್ಲೇಯರ್ಸ್ ಗಳು ಅಂಡೋಯ್ತು, RCB ಫ್ಯಾನ್ಸ್ ಗಳು ನಶೀಬ್ ಅಂಡೋಯ್ತು ನನಗೆ ಗೊತ್ತಿಲ್ಲ. ಕರೆಗುರು ಅಂಡೋಯ್ತು ನಮ್ಮ ನಶೀಬ್. ಈಗ ಏನ್ ಮಾಡಕ್ ಬರ ಕರೆ ಟೀಮ್ ಮಾತ್ರ ಈಗ ಆನ್ ಪೇಪರ್ ಟೀಮ್ ಸಾಲಿಡ್ ಬ್ಯಾಲೆನ್ಸ್ ಐತಿ, ಸಾಲಿಡ್ ಐತಿ, ಬೌಲಿಂಗ್ ಲೈನ್ ಅಪ್ ಚಲೋ ಐತಿ, ಬ್ಯಾಟ್ಸ್ಮನ್ಸ್ ಚಲೋ ಚಲೋ ಹಂಗೂ ಏನೋ ಪೂರಾ ಸ್ಪಿನ್ನಿಂಗ್ ಓಕೆ ಸ್ಪಿನ್ನಿಂಗ್ ಇನ್ನು ಅಟ್ಲೀಸ್ಟ್ ಒಬ್ಬರನ್ನ ರಾಹುಲ್ ಚಾರ ಆಡಮ್ ಸಾಂಪಾ ಇಂತಾರ ಹೋಗ್ಬೇಕಿತ್ತು. ಕರೆ ಅಷ್ಟೊಂದು ಖರಾಬ್ ಇಲ್ಲ, ಖರಾಬ್ ಇಲ್ಲ ಬೈ. ಇದು ಕೊಟ್ಟಾರ ಪ್ರಾಪರ್ ಸ್ಪಿನ್ನರ್ ಯಾರು ಹೋಗಿಲ್ಲ. ಓಕೆ ಐತಿ. ಬಿಟ್ರ ಪೇಸ್ ಅಟ್ಯಾಕ್ ಚಲೋ ಐತಿ, ಬ್ಯಾಟಿಂಗ್ ಚಲೋ ಐತಿ. ಮೇ ಬಿ ಇಸ್ಲಾ ಕಪ್ಪು ನಮ್ದೇ ಅನ್ಸುತ್ತೆ, ಹೇಳಕ್ಕಾಗಲ್ಲ ಮಚ್ಚ. ಕನ್ನಿಗೆ ಹೇಳಿ 2024 ಈ ಸರಿ 2023 ಯಾರು ಗೆದ್ರು? 23 CSK
ಅಲ್ಲ WP ಇಲ್ದಾರ ನಮ್ಗೆ ಗೆದ್ರಲ್ಲ 24ರಾಗ ನಂಬರ್ 24 ಗೆದ್ರು. ಹಾ 25 ನಮ್ ಮೆನ್ಸ್ ಸರ್ ಗೆಲ್ಲ ಅಂತ ಏನ್ ಗ್ಯಾರಂಟಿ. ಆಕ್ಚುಲಿ ನಾವ ಗೆಲ್ತಿದ್ದು, ಬಟ್ ಯಾಕಪ್ಪ ಅಂದ್ರ ಹೆಣ್ಮಕ್ಳ ಫಸ್ಟ್ ಕಾಲಿಟ್ರಪ್ಪ ಅಂತಂದ್ರ ಅದೊಂದ ಏನೋ ಒಂದ್ ಒಳ್ಳೆ ಸುದ್ದಿ. ಈಗ ನಕರ ಬಿಡು ವಾಟ್ಸಪ್ ಎಲ್ಲ ಹೇಳ್ತಿಂದಾರು, ಅದೇ ಹೇಳ್ಬೇಡ. ಇನ್ನೇನ್ ಮಾಡಕ್ ಆಗಿಲ್ಲ. ಈ ಸಲ ಕಪ್ ನಮ್ದೇ ಮಚ್ಚ. ಈ ಸಲ ಕಪ್ ನಮ್ದೆ. ಬರ್ದು ಕೊಡ್ತಾನೆ. ಓಕೆ ಲಿಟ್ರಲಿ ಬರ್ದು ಕೊಡ್ತಾನೆ. 18 ವರ್ಷ ಬರೆಯಾತು. ಬುಕ್ ತುಂಬಿ ಬರ್ದು ಕೊಡ್ತಾನೆ. ಬುಕ್ ಬಾಂಡ್ ಪೇಪರ್ ತುಂಬಿ ಹೋಗಿದಾವ. ಹಡ್ಸದ್ ಬಿಡದ್ನ ಬೆಸ್ಟ್ ಬೈ ಒಂದ್ ಪಟ್ನೆ ಹೇಳ್ಬಿಡಿ. ಬೆಸ್ಟ್ ಬೈ ನನ್ನ ಪ್ರಕಾರ ಭುವನೇಶ್ವರ್ ಕುಮಾರ್. 100%. ಭುವನೇಶ್ವರ್ ಕುಮಾರ್ ಇಂಡಿಯನ್ ಪೇಸ್ ಬೌಲರ್, ಸ್ಪಿನ್ ಬೌಲರ್, ಡೆತ್ ಆಗು ಚಲೋ ಹಾಕೊಂಡು ಪವರ್ ಪ್ಲೇದಾಗ ಬೆಸ್ಟ್ ದಾನು. ಇದಕ್ಕಿಂತ ಇನ್ನೇನ್ ಭುವನೇಶ್ವರ್ ಕುಮಾರ್ ರೂಪಾಯಿ ಸಿಕ್ಕಾನು. ನಮ್ಮ ಎಕ್ಸ್ಪರ್ಟ್ ಇದಂಗ ಚಲೋ ಆಡಪ್ಪ. ನಮಗ ವರ್ಸ್ಟ್ ರಿಲೀಸ್ ಯಾವ್ದಪ್ಪ ನಿಂದ RCB ಕಡೆ ಅಂದ್ರ ಸಿರಾಜ್, ಮೊಹಮ್ಮದ್ ಸಿರಾಜ್. ಕಂಟ್ರೋಲ್ ನಾ ಏನ್ ಮಾಡತ್ತ ಇನ್ನೇನ್ ಮಾಡಾಕತ್ರ ನಮ್ಗೆ ಇಷ್ಟ ಟೈಮ್ ಆಗಲ್ಲ. ಯಾಕಳು ನೀವು ಬೇಕಾದ್ರೂ ತಗೋರಿ. ನೀ ಹೇಳಿ ತಗೋರಿ. 2 ವರ್ಷ ಬ್ಯಾನ್ ಆಗ್ರಿ ನಮ್ಮದೇನ ಹೋಗೋದೈತಿ. ಅಂದ್ರೆ 14-15 ಆರ್ಡರ್ ಸರಿ 16-17 ಸಾರಿ 25 2025 ಎಲ್ಲಾರು ಚಲೋ ಆಡ್ರಿ. ಅಂಡ್ ಬಾಯ್.